ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಆ ಚಿಕ್ಕದಿನಿಂದ ಕೇಳ್ತಾ ಬಂದಿರೋ ತುಂಬಾನೇ ಪರಿಚಿತ ಅನಿಸೋ ಒಂದು ಕಥೆಯ ಆಳಕ್ಕೆ ಇಳಿಯೋಣ. ಹೌದು. ಬೈಬಲ್ನಲ್ಲಿ ಬರುವ ಕಳೆದು ಹೋದ ಕುರಿಯ ಸಾಮ್ಯ, ಪ್ಯಾರಬಲ್ ಆಫ್ ದ ಲಾಸ್ಟ್ ಶೀಪ್. ಇದು ಮತ್ತಾಯನ ಶುಭ ಸಂದೇಶದ 18ನೇ ಅಧ್ಯಾಯದಲ್ಲಿ ಬರುತ್ತೆ. ಹೌದು, 12ರಿಂದ 14ನೇ ವಚನಗಳು. ನೋಡೋಕೆ ತುಂಬಾನೇ ಸರಳ ಅಲ್ವಾ? ಒಂದು ಮುಗ್ಧ ಕತೆ ಇದು. ಅದೇ, ಒಂದು ಕುರಿ ಕಳೆದು ಹೋಗುತ್ತೆ, ಕುರುಬ ಅದನ್ನ ಹುಡುಕಿ ಹೋಗ್ತಾನೆ, ಸಿಕ್ಕಾಗ ಖುಷಿ ಪಡ್ತಾನೆ, ಅಷ್ಟೇ. ಕತೆ ಮುಗೀತು. ಆದ್ರೆ ಇದರಲ್ಲಿ ಒಂದು ವಿಚಿತ್ರವಾದ ಅಂಶ ಇದೆ ಗೊತ್ತಾ? ಮೇಲ್ನೋಟಕ್ಕೆ ಇದು ದೇವರ ಪ್ರೀತಿಯ ಕಥೆ ಅಂತ ಅನಿಸಿದ್ರೂ ಇನ್ನೊಂದು ದೃಷ್ಟಿಯಿಂದ ನೋಡಿದ್ರೆ ಇದು ಒಬ್ಬ ಬೇಜವಾಬ್ದಾರಿ ಕುರುಬನ ಕಥೆಯಂತೆ ಕಾಣಲ್ವಾ? ಹಾ. ತನ್ನ 99 ಕುರಿಗಳನ್ನ ಗುಡ್ಡದ ಮೇಲೆ ಒಂಟಿಯಾಗಿ ಬಿಟ್ಟು ಒಂದೇ ಒಂದು ಕುರಿಗೋಸ್ಕರ ಹೋಗೋದು ಅಂದ್ರೆ ಇದ್ಯಾವ ಸೀಮೆ ವ್ಯಾಪಾರ? ಒಳ್ಳೆ ಪಾಯಿಂಟ್. ಇವತ್ತಿನ ನಮ್ಮ ಚರ್ಚೆಯ ಉದ್ದೇಶವೇ ಇದು. ಈ ಸರಳ ಕಥೆಯ ಹಿಂದಿರೋ ಸಂಕೀರ್ಣತೆಯನ್ನು ಸ್ವಲ್ಪ ಬಿಡಿಸಿ ನೋಡೋದು. ಮೊದಲು ಆ ವಚನಗಳನ್ನು ಒಮ್ಮೆ ಕೇಳ್ಬಿಡೋಣವಾ? ಆಗ ಚರ್ಚೆಗೆ ಒಂದು ಅಡಿಪಾಯ ಸಿಗತ್ತೆ. ಖಂಡಿತ. ವಚನಗಳು ಹೀಗಿವೆ. ನಿಮಗೇನು ಅನ್ನಿಸುತ್ತೆ, ಒಬ್ಬ ಮನುಷ್ಯನ ಹತ್ತಿರ 100 ಕುರಿಗಳಿದ್ದು ಅವುಗಳಲ್ಲಿ ಒಂದು ದಾರಿ ತಪ್ಪಿ ಹೋದರೆ ಅವನು 99ನ್ನು ಗುಡ್ಡದಲ್ಲೇ ಬಿಟ್ಟು ದಾರಿ ತಪ್ಪಿದ್ದನ್ನು ಹುಡುಕಿಕೊಂಡು ಹೋಗುವುದಿಲ್ಲವೇ? ಸತ್ಯವಾಗಿ ನಿಮಗೆ ಹೇಳುತ್ತೇನೆ, ಅದು ಅವನಿಗೆ ಸಿಕ್ಕಿದರೆ ದಾರಿ ತಪ್ಪದ 99 ಕುರಿಗಳಿಗಿಂತಲೂ ಸಿಕ್ಕಿದ ಆ ಒಂದರ ವಿಷಯದಲ್ಲಿ ಅವನು ಹೆಚ್ಚು ಸಂತೋಷಪಡುತ್ತಾನೆ. ಹೀಗೆಯೇ ಈ ಚಿಕ್ಕವರಲ್ಲಿ ಒಬ್ಬನಾದರೂ ನಾಶವಾಗುವುದು ಸ್ವರ್ಗದಲ್ಲಿರುವ ನನ್ನ ತಂದೆಯ ಚಿತ್ತವಲ್ಲ. ಸರಿ, ಇಲ್ಲಿಂದಲೇ ನಮ್ಮ ಚರ್ಚೆ ಶುರು. 99ನ್ನು ಗುಡ್ಡದಲ್ಲೇ ಬಿಟ್ಟು ಈ ಒಂದು ಸಾಲೆ ನನ್ನ ತಲೆಯಲ್ಲಿ ಗಿರ್ಗಿಟ್ಲೆ ಹೊಡಿತಿದೆ. ಹೌದು. ಇದನ್ನ ಕೇವಲ ಲಾಜಿಕ್ ಅಂದ್ರೆ ಗಣಿತದ ದೃಷ್ಟಿಯಿಂದ ನೋಡಿದ್ರೆ ಇದು ಶುದ್ಧ ನಷ್ಟದ ವ್ಯವಹಾರ ಅಲ್ವಾ? 99% ಆಸ್ತಿಯನ್ನು ರಿಸ್ಕಲ್ಲಿಟ್ಟು 1% ಹುಡ್ಕೋಕ್ ಹೋಗೋದು ಅಂದ್ರೆ ಯಾರು ಮಾಡ್ತಾರೆ ಹೀಗೆ? ಒಳ್ಳೆ ಪ್ರಶ್ನೆ. ಆಕ್ಚುಲಿ ಇಲ್ಲಿಂದಲೇ ನಮ್ಮ ಮೊದಲ ನೋಟ ಅಂದ್ರೆ ವಿಶ್ಲೇಷಣಾತ್ಮಕ ದೃಷ್ಟಿಕೋನ ಶುರುವಾಗ್ಬೇಕು. ಓಕೆ. ನೀವು ಹೇಳಿದ ಹಾಗೆ ಯಾವುದೇ ಬಿಸ್ನೆಸ್ ಸ್ಕೂಲ್ನಲ್ಲಿ ಇದನ್ನ ಹೇಳಿಕೊಡಲ್ಲ. ಇದು ಆರ್ಥಿಕ ತರ್ಕಕ್ಕೆ ವಿರುದ್ಧವಾದದ್ದು. ಖಂಡಿತ. ಆದ್ರೆ ಈ ಕಥೆ ನಮಗೆ ಪರಿಚಯಿಸುತ್ತಿರುವುದು ಮೌಲ್ಯದ ತರ್ಕವನ್ನು. ಲಾಜಿಕ್ ಆಫ್ ವ್ಯಾಲ್ಯೂ ಅಂತಾರಲ್ಲ, ಹಾಗೆ. ಮೌಲ್ಯದ ತರ್ಕ. ಹೌದು. ಜಗತ್ತಿನ ಲೆಕ್ಕಾಚಾರದಲ್ಲಿ 99 ಯಾವಾಗಲೂ ಒಂದಕ್ಕಿಂತ ದೊಡ್ಡದು. ಆದರೆ ಈ ಕಥೆಯಲ್ಲಿ ಅಪಾಯದಲ್ಲಿರುವ ಆ ಒಂದರ ಮೌಲ್ಯ ಸುರಕ್ಷಿತವಾಗಿರುವ 99ಕ್ಕಿಂತ ಹೆಚ್ಚಾಗತ್ತೆ. ಓ, ಅಂದ್ರೆ ಇದು ಗಣಿತದ ಬಗ್ಗೆ ಅಲ್ಲ, ಆದ್ಯತೆಯ ಬಗ್ಗೆ ಮಾತಾಡ್ತಿದೆ. ಇದನ್ನ ಇವತ್ತಿನ ಜಗತ್ತಿಗೆ ಹೋಲ್ಸೋದಾದ್ರೆ ಒಂದು ಆಸ್ಪತ್ರೆಯ ಎಮರ್ಜೆನ್ಸಿ ವಾರ್ಡ್ನ ಹಾಗೆ. ಹಾ, ಹೇಳಿ. ಅಲ್ಲಿ 100 ಜನ ಸಣ್ಣ ಪುಟ್ಟ ಗಾಯಗಳಾಗಿರೋರು ಇರ್ಬೋದು. ಆದ್ರೆ ಒಬ್ಬನ ಸ್ಥಿತಿ ಗಂಭೀರವಾಗಿದ್ರೆ ಎಲ್ಲ ಡಾಕ್ಟರ್ಗಳ ಗಮನ ಅವನ ಕಡೆಗೆ ಹೋಗುತ್ತಲ್ವಾ? ಅತ್ಯುತ್ತಮ ಹೋಲಿಕೆ. ಅದೇ ತತ್ವ. ವೈದ್ಯಕೀಯದಲ್ಲಿ ಅದನ್ನ ಟ್ರಿಯಾಜ್ ಅಂತ ಕರೀತಾರೆ. ಯಾರಿಗೆ ತಕ್ಷಣದ ಸಹಾಯ ಬೇಕೋ ಅವರಿಗೆ ಮೊದಲ ಆದ್ಯತೆ. ಓ ಹೌದು. ಇಲ್ಲಿ ಕುರುಬನು ಅದನ್ನೇ ಮಾಡ್ತಿದ್ದಾನೆ. ಆ 99 ಕುರಿಗಳು ಅವು ಸದ್ಯಕ್ಕೆ ಸುರಕ್ಷಿತವಾಗಿವೆ, ಒಂದು ಹಿಂಡಾಗಿವೆ. ಆದ್ರೆ ಆ ಒಂದು ಕುರಿ ಅದು ಒಂಟಿಯಾಗಿದೆ. ಅದಕ್ಕೆ ತೋಳದ ಭಯವಿರಬಹುದು, ಪ್ರಪಾತಕ್ಕೆ ಬೀಳುವ ಅಪಾಯವಿರಬಹುದು. ಹಾಗಾಗಿ ಕುರುಬನ ತಕ್ಷಣದ ಗಮನ ಅದರ ಮೇಲೆ. ಇದು ಅಷ್ಟು ಸುರಕ್ಷಿತವೇ? ಆ ಕಾಲದಲ್ಲಿ ಕಳ್ಳರ ಭಯ, ಕಾಡು ಪ್ರಾಣಿಗಳ ಭಯ ಇರ್ಲಿಲ್ವಾ? ಅವನು ವಾಪಸ್ ಬರೋ ಅಷ್ಟ್ರಲ್ಲಿ ಇಲ್ಲಿ ಇನ್ನೊಂದು ಅನಾಹುತ ಆಗಿದ್ರೆ? ಖಂಡಿತ ಆ ಅಪಾಯ ಇತ್ತು. ಅದಕ್ಕಾಗಿಯೇ ಈ ಕತೆ ಕೇಳುಗರನ್ನು ಅಷ್ಟು ಆಳವಾಗಿ ತಟ್ಟಿದ್ದು. ಹೌದಾ? ಹೌದು. ಮೊದಲನೇ ಶತಮಾನದಲ್ಲಿ ಈ ಕತೆ ಕೇಳಿದವರಿಗೆ ಕುರುಬನ ಜೀವನದ ಕಷ್ಟ ನಷ್ಟಗಳ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು. ಆತ ತೆಗೆದುಕೊಳ್ಳುತ್ತಿದ್ದ ರಿಸ್ಕ್ ಎಷ್ಟು ದೊಡ್ಡದು ಅಂತ ಅವರಿಗೂ ಅರ್ಥವಾಗಿತ್ತು. ಅಂದ್ರೆ ಅವನು ತನ್ನ ಇಡೀ ಜೀವನೋಪಾಯವನ್ನೇ ಪಣಕ್ಕಿಡ್ತಿದ್ದಾನೆ. ನಿಖರವಾಗಿ. ಇದು ಸುಮ್ಮನೆ ಹೋಗ್ಬರ್ತೀನಿ ಅನ್ನೋ ನಿರ್ಧಾರವಲ್ಲ. ಇದು ಒಂದು ಹುಚ್ಚು ಧೈರ್ಯದ, ಪ್ರೀತಿಯ ನಿರ್ಧಾರ. ಇಲ್ಲಿ ಇನ್ನೊಂದು ಪದ ಗಮನ ಸೆಳೆಯುತ್ತೆ. ಅವನು ಸುಮ್ಮನೆ ಕಾಯುವುದಿಲ್ಲ. ವಚನ ಹೇಳುತ್ತೆ, ಹುಡುಕಿಕೊಂಡು ಹೋಗುತ್ತಾನೆ. ಇಟ್ಸ್ ಅನ್ ಆಕ್ಟಿವ್ ಸರ್ಚ್. ಎಕ್ಸಾಕ್ಟ್ಲಿ. ಅದು ನಿಷ್ಕ್ರಿಯ ಕಾಳಜಿಯಲ್ಲ. ಅಯ್ಯೋ ಪಾಪ ಕಳೆದು ಹೋಯ್ತಲ್ಲ, ವಾಪಸ್ ಬಂದ್ರೆ ಸರಿ ಅಂತ ಕೂರುವನಲ್ಲ ಅವನು. ಪ್ರೀತಿ ಅಂದ್ರೇನೆ ಕ್ರಿಯಾಶೀಲತೆ. ಅವನು ಬೆಟ್ಟ, ಗುಡ್ಡ, ಕಣಿವೆಗಳನ್ನೆಲ್ಲ ಹುಡುಕುತ್ತಾನೆ. ಆಯಾಸ, ನೋವು, ಅಪಾಯ ಎಲ್ಲವನ್ನೂ ಎದುರಿಸ್ತಾನೆ. ಹೌದು. ಮತ್ತೆ ಕುರಿ ಸಿಕ್ಕಾಗ ಅವನ ಪ್ರತಿಕ್ರಿಯೆ ನೋಡಿ ಹೆಚ್ಚು ಸಂತೋಷಪಡುತ್ತಾನೆ ಅಂತ ಹೇಳಲಾಗುತ್ತೆ. ಕಳೆದು ಹೋದ 99 ಕುರಿಗಳಿಗಿಂತ ಅಲ್ಲ, ತಪ್ಪಿಸಿಕೊಳ್ಳದ 99 ಕುರಿಗಳಿಗಿಂತ ಹೆಚ್ಚು ಸಂತೋಷ. ಅಂದ್ರೆ ಅವನಿಗೆ ಆ 99ರ ಮೇಲೆ ಪ್ರೀತಿ ಇಲ್ಲ ಅಂತ ಅಲ್ಲ? ಖಂಡಿತ ಇಲ್ಲ.
ಆದ್ರೆ ಕಳೆದು ಹೋದದ್ದು ಮರಳಿ ಸಿಕ್ಕಾಗ ಆಗುವ ಸಮಾಧಾನ, ಆ ಆನಂದವೇ ಬೇರೆ. ಹಾಗಾದ್ರೆ ಈ ವಿಶ್ಲೇಷಣಾತ್ಮಕ ನೋಟದ ಸಾರಾಂಶ ಇಷ್ಟೇ. ಇದು ಜಗತ್ತಿನ ಲಾಭ ನಷ್ಟದ ಲೆಕ್ಕಾಚಾರವನ್ನು ಮೀರಿ ಪ್ರತಿಯೊಂದು ಜೀವದ, ವಿಶೇಷವಾಗಿ ಅಪಾಯದಲ್ಲಿರುವ ಜೀವದ ಅಮೂಲ್ಯತೆಯನ್ನು ಸಾರುವ ಕಥೆ. ಹೌದು, ತರ್ಕವನ್ನು ಮೀರಿದ ಪ್ರೀತಿಯ ಗಣಿತ ಇದು. ಓಕೆ, ಈ ತರ್ಕದ ಚೌಕಟ್ಟು ಅರ್ಥವಾಯಿತು. ಈಗ ಇದರ ಹಿಂದಿನ ಸಾಂಕೇತಿಕ ಅರ್ಥಗಳ ಜಗತ್ತಿಗೆ ಕಾಲಿಡೋಣ. ಖಂಡಿತ. ಸರಿ, ಹಾಗಾದ್ರೆ ಈ ಕಥೆಯ ಪಾತ್ರಗಳನ್ನ ಡಿಕೋಡ್ ಮಾಡೋಣ. ಈ ಕುರುಬ ಯಾರು, ಕುರಿಗಳು ಯಾರು? ಇದು ಕೇವಲ ಒಂದು ನೈತಿಕ ಕಥೆಯೇ ಅಥವಾ ಇದಕ್ಕೊಂದು ದೈವಶಾಸ್ತ್ರೀಯ ಆಯಾಮವಿದೆಯಾ? ಇಲ್ಲಿಂದಾನೇ ವಿಷಯ ಮತ್ತಷ್ಟು ಆಳವಾಗುತ್ತೆ. ಇದನ್ನ ದೈವಶಾಸ್ತ್ರೀಯ ಅಥವಾ ವ್ಯಾಖ್ಯಾನಾತ್ಮಕ ದೃಷ್ಟಿ ಅಂತ ಕರಿತೀವಿ. ಅಂದ್ರೆ ಮೂಲ ಪ್ರೇಕ್ಷಕರಿಗೆ ಇದರ ಅರ್ಥ ಏನಾಗಿತ್ತು ಅಂತ ಅರ್ಥ ಮಾಡ್ಕೊಳ್ಳೋದು. ಬೈಬಲ್ನ ಹಳೆಯ ಒಡಂಬಡಿಕೆಯನ್ನು ನೋಡಿದ್ರೆ ದೇವರು ನಮ್ಮ ಕುರುಬ ಅನ್ನೋ ರೂಪಕ ತುಂಬಾನೇ ಪ್ರಬಲವಾಗಿದೆ. ಓ ಹೌದು, ಯೆಹೋವನು ನನ್ನ ಕುರುಬನು. ಅದೇ 23ನೇ ಕೀರ್ತನೆ ಎಲ್ಲರಿಗೂ ಗೊತ್ತಿರೋದೆ. ಹಾಗಾಗಿ ಯೇಸು ಈ ಕಥೆ ಹೇಳಿದಾಗ ಕೇಳುಗರು ತಕ್ಷಣ ಕುರುಬನ ಪಾತ್ರದಲ್ಲಿ ದೇವರನ್ ಕಂಡ್ರು. ಹಾಗಾದ್ರೆ ಕುರಿಗಳು ಮನುಷ್ಯರು, ಆದ್ರೆ ಕುರಿಗಳಿಗೆ ಯಾಕೆ ಹೋಲಿಸ್ಬೇಕು? ಅದೊಂದ್ ರೀತಿ ನಮ್ಮನ್ನ ಬುದ್ಧಿಯಿಲ್ಲದ ಪ್ರಾಣಿಗಳು ಅಂದ ಹಾಗೆ ಆಗಲ್ವಾ? ಒಂದು ರೀತಿ ಹೌದು, ಆದ್ರೆ ಅದರ ಹಿಂದಿನ ಉದ್ದೇಶ ನಮ್ಮನ್ನ ಅವಮಾನಿಸೋದಲ್ಲ. ಓಕೆ. ಬದಲಾಗಿ ನಮ್ಮ ಸ್ಥಿತಿಯನ್ನ ವಿವರಿಸೋದು. ಕುರಿಗಳಿಗೆ ಕೆಲವು ವಿಶಿಷ್ಟ ಗುಣಗಳಿವೆ. ಅವುಗಳಿಗೆ ದಿಕ್ಕು ತಪ್ಪುವುದು ಸುಲಭ. ಹೌದು, ತಮ್ಮನ್ನ ತಾವು ರಕ್ಷಿಸ್ಕೊಳ್ಳೋಕೆ ಆಗಲ್ಲ. ಹೌದು, ಒಮ್ಮೆ ದಾರಿ ತಪ್ಪಿದ್ರೆ ವಾಪಸ್ ಹಿಂಡಿಗೆ ಸೇರ್ಕೊಳ್ಳೋದು ಕಷ್ಟ. ಈ ಹೋಲಿಕೆಯು ಮನುಷ್ಯರ ಆಧ್ಯಾತ್ಮಿಕ ಅಸಹಾಯಕತೆಯನ್ನ ಸೂಚಿಸುತ್ತೆ. ನಮಗೆ ಒಬ್ಬ ಮಾರ್ಗದರ್ಶಕ, ಒಬ್ಬ ರಕ್ಷಕನ ಅಗತ್ಯವಿದೆ ಅನ್ನೋದನ್ನ ಇದು ಒತ್ತಿ ಹೇಳುತ್ತೆ. ಓಕೆ, ಅದು ಅರ್ಥವಾಯಿತು. ಹಾಗಾದ್ರೆ 99 ಕುರಿಗಳನ್ನು ಬಿಟ್ಟು ಹೋಗುವುದು ಅನ್ನೋದರ ಸಾಂಕೇತಿಕ ಅರ್ಥವೇನು? ದೇವರು ಬಹುಸಂಖ್ಯಾತರನ್ನು ಕಡೆಗಣಿಸಿ ಕೇವಲ ಒಬ್ಬ ಪಾಪಿಯ ಕಡೆಗೆ ಗಮನ ಕೊಡ್ತಾರೆ ಅಂತನಾ? ಇದು ಸ್ವಲ್ಪ ವಿವಾದಾತ್ಮಕವಾಗಿ ಕೇಳಿಸ್ತೆ. ಅದ್ಭುತವಾದ ಪ್ರಶ್ನೆ. ಇದೇ ಸಾಮ್ಯ ಲೂಕನ ಶುಭ ಸಂದೇಶದಲ್ಲೂ ಬರುತ್ತೆ, ಆದ್ರೆ ಅಲ್ಲಿನ ಸಂದರ್ಭ ಬೇರೆ. ಹೌದಾ? ಹೌದು. ಯೇಸು ಆ ಕಥೆಯನ್ನ ಫರಿಸಾಯರಿಗೆ ಮತ್ತು ಶಾಸ್ತ್ರಿಗಳಿಗೆ ಹೇಳ್ತಾನೆ. ಯಾರು ತಮ್ಮನ್ನು ನೀತಿವಂತರು ಅಂದುಕೊಂಡಿದ್ರೋ ಆ 99 ಕುರಿಗಳು ಅವರನ್ನು ಪ್ರತಿನಿಧಿಸುತ್ತವೆ. ಓ, ನಮಗೆ ದೇವರ ಅಗತ್ಯವಿಲ್ಲ, ನಾವು ಈಗಾಗ್ಲೇ ಸರಿದಾರಿಯಲ್ಲಿದ್ದೇವೆ ಅಂತ ಅಂದುಕೊಂಡವರು. ನಿಖರವಾಗಿ. ಆದ್ರೆ ಯೇಸು ಹೇಳಿದ್ದು, ನಾನು ಬಂದಿರೋದು ಅಂಥವರಿಗಲ್ಲ, ಬದಲಿಗೆ ತಾವು ಕಳೆದು ಹೋಗಿದ್ದೇವೆ ಅಂತ ಯಾರಿಗೆ ಅರಿವಿದೆಯೋ ಅಂತಹ ಪಾಪಿಗಳಿಗಾಗಿ. ಅಂದ್ರೆ ದೇವರ ಕೃಪೆ ಅದು ಹೆಚ್ಚು ಅವಶ್ಯಕತೆ ಇರೋ ಕಡೆಗೆ ಹರಿಯುತ್ತೆ. ಹೌದು, ಯಾರು ತಮಗೆ ಸಹಾಯ ಬೇಕು ಅಂತ ಒಪ್ಕೊಳ್ತಾರೋ ಅವರ ಕಡೆಗೆ ಹರಿಯುತ್ತೆ. ವಾವ್, ಇದು ಇಡೀ ಕಥೆಯ ದೃಷ್ಟಿಕೋನವನ್ನೇ ಬದಲಾಯಿಸುತ್ತೆ. ಹಾಗಾದ್ರೆ ಆ 99 ಕುರಿಗಳು ಸ್ವತಃ ಸಂತೃಪ್ತ ಗುಂಪು? ಹೌದು. ಆದರೆ ಮತ್ತಾಯನ ಸಂದರ್ಭದಲ್ಲಿ ಯೇಸು ಈ ಕಥೆಯನ್ನು ತನ್ನ ಶಿಷ್ಯರಿಗೆ ಹೇಳ್ತಾನೆ. ಇಲ್ಲಿ ಒತ್ತು ಚಿಕ್ಕವರ ಮೇಲಿದೆ. ಹೌದು, ಆ ಚಿಕ್ಕವರು ಅಂದ್ರೆ ಲಿಟಲ್ ಒನ್ಸ್ ಅನ್ನೋ ಪದದ ಬಗ್ಗೆ ನನಗೆ ಸ್ಪಷ್ಟನೆ ಬೇಕಿತ್ತು. ಅದು ಮಕ್ಕಳನ್ನಷ್ಟೇ ಉದ್ದೇಶಿಸಿ ಹೇಳಿದ್ದಾ? ಖಂಡಿತ ಇಲ್ಲ. ಆ ಕಾಲದ ಸಮಾಜದಲ್ಲಿ ಚಿಕ್ಕವರು ಅಂದ್ರೆ ಕೇವಲ ವಯಸ್ಸಿನಲ್ಲಿ ಚಿಕ್ಕವರಲ್ಲ. ಮತ್ತೆ ಯಾರು? ಸಮಾಜದಲ್ಲಿ ಯಾವುದೇ ಸ್ಥಾನಮಾನವಿಲ್ಲದವರು, ಬಡವರು, ಅನಕ್ಷರಸ್ಥರು, ಸಮಾಜದಿಂದ ಹೊರಹಾಕಲ್ಪಟ್ಟವರು ಓ, ಮತ್ತು ವಿಶ್ವಾಸದಲ್ಲಿ ಬಲಹೀನರಾದವರು. ಇವರೆಲ್ಲರೂ ಚಿಕ್ಕವರು. ಯೇಸು ತನ್ನ ಶಿಷ್ಯರಿಗೆ ಹೇಳ್ತಿದ್ದಾನೆ, ನೋಡಿ, ಸಮಾಜ ಇವರನ್ನು ಕಸಕ್ಕಿಂತ ಕಡೆಯಾಗಿ ನೋಡ್ಬೋದು, ಆದರೆ ನನ್ನ ತಂದೆಯ ದೃಷ್ಟಿಯಲ್ಲಿ ಇವರಲ್ಲಿ ಒಬ್ಬರ ಮೌಲ್ಯವು ಆ 99ಕ್ಕಿಂತ ಹೆಚ್ಚು. ಇವರಲ್ಲಿ ಒಬ್ಬರನ್ನು ಕಳೆದುಕೊಳ್ಳಲು ನಾವು ಸಿದ್ಧರಿಲ್ಲ ಅನ್ನೋ ಹಾಗೆ. ಅದೇ. ಹಾಗಾದ್ರೆ ಇದು ಕೇವಲ ದೇವರ ಪ್ರೀತಿಯ ಕಥೆಯಲ್ಲ, ಇದು ಸಾಮಾಜಿಕ ನ್ಯಾಯದ ಮತ್ತು ಒಳಗೊಳ್ಳುವಿಕೆಯ ಕಥೆಯೂ ಹೌದು. ನಿಖರವಾಗಿ. ಯಾರನ್ನು ಸಮಾಜ ಕಡೆಗಣಿಸುತ್ತದೆಯೋ ಅವರನ್ನು ದೇವರು ಹುಡುಕಿಕೊಂಡು ಹೋಗುತ್ತಾರೆ ಅನ್ನೋ ಸಂದೇಶ. ಇದು ದೈವಶಾಸ್ತ್ರದ ಹೃದಯ. ಸರಿ, ನಾವು ಇದರ ತರ್ಕ ನೋಡಿದ್ವಿ, ಸಾಂಕೇತಿಕ ಅರ್ಥವೂ ನೋಡಿದ್ವಿ. ಈಗ ಅತ್ಯಂತ ಮುಖ್ಯವಾದ ಭಾಗಕ್ಕೆ ಬರೋಣ. ಇದೆಲ್ಲ ನಮ್ಗ್ಯಾಕ್ ಬೇಕು? ಸಾವಿರಾರು ವರ್ಷಗಳ ಹಿಂದಿನ ಈ ಕಥೆ 21ನೇ ಶತಮಾನದಲ್ಲಿರೋ ನಮ್ಮ ಜೀವನಕ್ಕೆ ಹೇಗೆ ಸಂಬಂಧಪಟ್ಟಿದ್ದು? ಇದು ಇಡೀ ಚರ್ಚೆಯ ತಿರುಳು. ನನ್ನ ಪ್ರಕಾರ ಈ ಕಥೆಯಿಂದ ನಾವು ನಮ್ಮ ಜೀವನಕ್ಕೆ 3 ಪ್ರಮುಖ ಪಾಠಗಳನ್ನು ತೆಗೆದುಕೊಳ್ಳಬಹುದು. ಓಕೆ, ಹೇಳಿ. ಮೊದಲನೆಯದು ವೈಯಕ್ತಿಕ ಮೌಲ್ಯ. ವೈಯಕ್ತಿಕ ಮೌಲ್ಯ. ಹೌದು. ಇವತ್ತಿನ ಜಗತ್ತಿನಲ್ಲಿ ನಾವೆಲ್ಲರೂ ಕೇವಲ ಸಂಖ್ಯೆಗಳಾಗ್ಬಿಟ್ಟಿದ್ದೀವಿ. ನಮ್ಮ ಸೋಷಿಯಲ್ ಮೀಡಿಯಾ ಫಾಲೋವರ್ಸ್, ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲವೂ ಸಂಖ್ಯೆಗಳು. ಹೌದು, ನನ್ನ ಅಸ್ತಿತ್ವಕ್ಕೆ ಬೆಲೆ ಇದೆಯಾ ಅನ್ನೋ ಪ್ರಶ್ನೆ ಸಹಜವಾಗಿ ಬರುತ್ತೆ, ಒಂಟಿತನ ಕಾಡುತ್ತೆ. ಅದೇ ಈ ಕಥೆ ಹೇಳುವುದೇನೆಂದ್ರೆ, ದೇವರ ದೃಷ್ಟಿಯಲ್ಲಿ ನಾವು ಕೇವಲ 100 ಕುರಿಗಳಲ್ಲಿ ಒಂದಲ್ಲ. ನಾವು ಆ ಒಂದು ಕುರಿ.
ನಮ್ಮನ್ನು ಹೆಸರಿನಿಂದ ಗುರುತಿಸುವ, ನಾವು ಕಾಣೆಯಾದಾಗ ನಮ್ಮನ್ನು ಹುಡುಕ್ಕೋಡು ಬರುವಷ್ಟು ನಾವು ಅಮೂಲ್ಯರು. ಈ ಯೋಚನೆಯೇ ಒಂಥರ ಧೈರ್ಯ ಕೊಡುತ್ತೆ. ನಾವು ಎಷ್ಟೇ ದೊಡ್ಡ ತಪ್ಪ ಮಾಡಿರ್ಲಿ, ಎಷ್ಟೇ ದೂರ ಹೋಗಿರ್ಲಿ, ನಮ್ಮಗಾಗಿ ಹುಡುಕುವ ಒಬ್ರಿದ್ದಾರೆ ಅನ್ನೋ ಭರವಸೆ. ಹೌದು. ಇನ್ನು 2ನೇ ಪಾಠ, ದೇವರ ಹುಡುಕಾಟದ ಸ್ವರೂಪ. ದೇವರ ಹುಡುಕಾಟ. ನಾವು ಸಾಮಾನ್ಯವಾಗಿ ನಾನು ದೇವರನ್ನು ಹುಡುಕುತ್ತಿದ್ದೇನೆ, ನನಗೆ ಸತ್ಯದ ಹುಡುಕಾಟವಿದೆ ಅಂತ ಹೇಳ್ತೀವಲ್ವಾ? ಹೌದು, ನಮ್ಮ ಪ್ರಯತ್ನ ಅಂತ ಭಾವಿಸ್ತೀವಿ. ಆದ್ರೆ ಈ ಸಾಮ್ಯ ಆ ಇಡೀ ಕಲ್ಪನೆಯನ್ನೇ ತಲೆಕೆಳಗು ಮಾಡುತ್ತೆ. ಇಲ್ಲಿ ಕಳೆದುಹೋದ ಕುರಿ ತನ್ನನ್ನು ತಾನು ರಕ್ಷಿಸಿಕೊಳ್ಳಲಿಲ್ಲ. ಅದು ವಾಪಸ್ ಬರ್ಲಿಲ್ಲ. ಇಲ್ಲ, ಕುರುಬನು ಬಂದು ಅದನ್ನು ರಕ್ಷಿಸಿದ. ಇದರರ್ಥ ನಮ್ಮ ರಕ್ಷಣೆ ಅಥವಾ ಸ್ಯಾಲ್ವೇಷನ್ ಎನ್ನುವುದು ನಮ್ಮ ಸಾಧನೆ ಅಲ್ಲ, ಅದು ನಮ್ಮನ್ನು ಹುಡುಕಿಕೊಂಡು ಬರುವ ದೇವರ ಕೃಪೆಯ ಫಲ. ನಾವು ದೇವರನ್ನು ಹುಡುಕುವುದಕ್ಕಿಂತ ಹೆಚ್ಚಾಗಿ ದೇವರು ನಮ್ಮನ್ನು ಹುಡುಕ್ತಿದ್ದಾರೆ ಅಂತೆ. ನಿಖರವಾಗಿ. ಅದು ನಿಜ. ಇದನ್ನ ಕೇಳಿದಾಗ ನಮ್ಮ ಮೇಲಿರೋ ಒತ್ತಡ ಕಡಿಮೆ ಆದ ಹಾಗೆ ಅನಿಸುತ್ತೆ. ಎಲ್ಲವನ್ನೂ ನಾವೇ ಸರಿಪಡಿಸಿಕೊಳ್ಳಬೇಕು ಅನ್ನೋ ಭಾರಕ್ಕಿಂತ ನಮ್ಮನ್ನು ಹುಡುಕಿ ಬರುವ ಪ್ರೀತಿ ಇದೆ ಅನ್ನೋದು ಹೆಚ್ಚು ಸ್ವಾತಂತ್ರ್ಯ ಕೊಡುತ್ತೆ. ಖಂಡಿತ. ಮತ್ತು 3ನೆಯ, ಬಹುಶಃ ಅತ್ಯಂತ ಸವಾಲಿನ ಪಾಠ, ನಮ್ಮ ಹೊಣೆಗಾರಿಕೆ. ನಮ್ಮ ಹೊಣೆಗಾರಿಕೆ. ಹೌದು. ಈ ಕಥೆ ಕೇವಲ ದೇವರ ಬಗ್ಗೆ ಹೇಳಿ ಸುಮ್ಮನಾಗೋದಿಲ್ಲ. ಇದು ನಮಗೊಂದು ಕನ್ನಡಿ ಹಿಡಿಯುತ್ತೆ. ದೇವರು ಕಳೆದು ಹೋದವರ ಬಗ್ಗೆ ಇಷ್ಟು ಕಾಳಜಿ ವಹಿಸುವುದಾದರೆ, ನಮ್ಮ ಸಮುದಾಯದಲ್ಲಿ, ನಮ್ಮ ಸ್ನೇಹ ವಲಯದಲ್ಲಿ ಕಳೆದು ಹೋದವರ ಬಗ್ಗೆ ನಮ್ಮ ವರ್ತನೆ ಹೇಗಿದೆ? ಇದು ಕಠಿಣ ಪ್ರಶ್ನೆ. ನಮ್ಮಿಂದ ದೂರವಾದವರನ್ನು, ತಪ್ಪು ಮಾಡಿದವರನ್ನು ನಾವು ಹೇಗೆ ನೋಡುತ್ತೇವೆ? ಅವರನ್ನು ಟೀಕಿಸುತ್ತೇವೆಯಾ, ಅಥವಾ ಆ ಕುರುಬನ ಹೃದಯವನ್ನು ಪಡೆದು ಪ್ರೀತಿಯಿಂದ ಅವರನ್ನು ಮತ್ತೆ ಸೇರಿಸಿಕೊಳ್ಳುವ ಪ್ರಯತ್ನ ಮಾಡುತ್ತೇವೆಯಾ? ಈ ಕಥೆ ನಮಗೂ ಆ ಕುರುಬನಾಗಲು ಒಂದು ಕರೆ ನೀಡುತ್ತಿದೆ. ಆ ಮಾತು ಚುಚ್ಚಿದ ಹಾಗಾಯ್ತು. ನಮ್ಮ ಸುತ್ತಮುತ್ತ ಇರುವ ಕಳೆದುಹೋದ ಕುರಿಗಳ ಬಗ್ಗೆ ನಮಗಿರುವ ಜವಾಬ್ದಾರಿಯನ್ನು ಇದು ನೆನಪಿಸುತ್ತೆ. ಹಾಗಾದ್ರೆ ಈ ಭಾಗವನ್ನು ಒಂದು ಭರವಸೆಯ ಮಾತಿನೊಂದಿಗೆ ಮುಗಿಸಬಹುದು ಅಲ್ವಾ? ಖಂಡಿತ. ಒಬ್ಬನೂ ಕೂಡ ಕಳೆದು ಹೋಗಬಾರದು ಎಂಬುದು ದೇವರ ಚಿತ್ತವಾಗಿರುವುದರಿಂದ ನಮ್ಮ ಅಂತಿಮ ಸುರಕ್ಷತೆ ನಮ್ಮ ಕೈಯಲ್ಲಿಲ್ಲ, ಬದಲಿಗೆ ಆ ಪ್ರೀತಿಯ ಕುರುಬನ ಕೈಯಲ್ಲಿದೆ. ಖಂಡಿತವಾಗಿಯೂ. ನಮ್ಮನ್ನು ಹಿಡಿದಿಟ್ಟುಕೊಂಡಿರುವುದು ನಮ್ಮ ನಂಬಿಕೆಯ ಬಲವಲ್ಲ, ಆ ಕುರುಬನ ಕೈಗಳ ಬಲ. ಅದುವೇ ಈ ಕಥೆಯ ಅಂತಿಮ ಮತ್ತು ಅತ್ಯಂತ ಶಕ್ತಿಯುತವಾದ ಸಂದೇಶ. ಅದ್ಭುತ. ಇವತ್ತಿನ ಈ ಆಳವಾದ ಚರ್ಚೆಯನ್ನು ಒಮ್ಮೆ ಹಿಂದಿರುಗಿ ನೋಡೋಣ. ನಾವು ಕಳೆದುಹೋದ ಕುರಿಯ ಕಥೆಯನ್ನು 3 ವಿಭಿನ್ನ ಕೋನಗಳಿಂದ ನೋಡಿದೆವು. ಮೊದಲಿಗೆ ವಿಶ್ಲೇಷಣಾತ್ಮಕವಾಗಿ ಇದು ಜಗತ್ತಿನ ತರ್ಕವನ್ನು ಮೀರಿ ಒಂದೊಂದು ಜೀವದ ಅಪಾರ ಮೌಲ್ಯವನ್ನು ಸಾರುವ ಕಥೆ ಅಂತ ಗೊತ್ತಾಯಿತು. ನಂತರ ವ್ಯಾಖ್ಯಾನಾತ್ಮಕವಾಗಿ ಇದು ದೇವರು ಮತ್ತು ಮನುಷ್ಯರ ನಡುವಿನ ಸಂಬಂಧದ ಆಳವಾದ ಸಾಂಕೇತಿಕ ಕಥೆ. ಇದು ದೇವರ ಸಕ್ರಿಯ ಪ್ರೀತಿ ಮತ್ತು ಸಮಾಜದಿಂದ ತಿರಸ್ಕರಿಸಲ್ಪಟ್ಟ ಚಿಕ್ಕವರ ಬಗ್ಗೆ ದೇವರಿಗಿರುವ ವಿಶೇಷ ಕಾಳಜಿಯನ್ನು ತೋರಿಸುತ್ತದೆ ಅಂತ ಅರ್ಥ ಮಾಡ್ಕೊಂಡ್ವಿ. ಮತ್ತು ಅಂತಿಮವಾಗಿ ನಮ್ಮೆಲ್ಲರ ಜೀವನಕ್ಕೆ ಅನ್ವಯಿಸುವ ಹಾಗೆ ಇದು ನಮ್ಮ ವೈಯಕ್ತಿಕ ಮೌಲ್ಯವನ್ನು ಎತ್ತಿ ಹಿಡಿಯುತ್ತದೆ, ದೇವರು ನಮ್ಮನ್ನು ಹುಡುಕುತ್ತಾರೆ ಎಂಬ ಭರವಸೆಯನ್ನು ನೀಡುತ್ತದೆ ಮತ್ತು ನಮ್ಮ ಸುತ್ತಲಿರುವ ದಾರಿ ತಪ್ಪಿದವರ ಬಗ್ಗೆ ನಮ್ಮ ಹೊಣೆಗಾರಿಕೆಯನ್ನು ನೆನಪಿಸುತ್ತದೆ. ಹೌದು. ಈ ಚರ್ಚೆಯನ್ನು ಮುಗಿಸುವ ಮೊದಲು ಕೇಳುಗರು ಯೋಚಿಸಲು ಒಂದು ಪ್ರಶ್ನೆಯನ್ನು ಬಿಟ್ಟು ಹೋಗಲು ಇಷ್ಟಪಡುತ್ತೇನೆ. ಖಂಡಿತ, ದಯವಿಟ್ಟು ಹೇಳಿ. ನಾವಿಷ್ಟೊತ್ತು ಕುರುಬನ ದೃಷ್ಟಿಕೋನದಿಂದ, ಕಳೆದು ಹೋದ ಕುರಿಯ ದೃಷ್ಟಿಕೋನದಿಂದ ಈ ಕಥೆಯನ್ನು ನೋಡಿದೆವು. ಆದರೆ ನಾನು ಆ 99 ಕುರಿಗಳ ಬಗ್ಗೆ ಯೋಚಿಸುತ್ತಿದ್ದೆ. ಸುರಕ್ಷಿತವಾಗಿ ಗುಡ್ಡದ ಮೇಲಿದ್ದ ಆ ಹಿಂಡಿಗೆ ತಮ್ಮಲ್ಲೊಬ್ಬರು ಕಾಣೆಯಾಗಿದ್ದಾರೆ, ತಮ್ಮ ಜೊತೆಗಿದ್ದ ಒಂದು ಕುರಿ ಈಗ ಜೊತೆಗಿಲ್ಲ ಎಂಬ ಅರಿವಾದರೂ ಇತ್ತೆ? ಒಳ್ಳೆಯ ಪ್ರಶ್ನೆ. ಅಥವಾ ಅವೆಲ್ಲ ತಮ್ಮ ಪಾಡಿಗೆ ತಾವು ಹುಲ್ಲು ಮೇಯುತ್ತಾ ಹೊರಗೆ ಹೋದವನು ಹೇಗೋ ಹೋಗಲಿ, ನಾವು ಸುರಕ್ಷಿತವಾಗಿದ್ದೇವೆ ಅಂತ ಸುಮ್ಮನಿದ್ವೆ? ಒಂದು ಸಮುದಾಯವಾಗಿ ನಮ್ಮ ನಡುವಿನಿಂದ ಯಾರು ಕಾಣೆಯಾಗುತ್ತಿದ್ದಾರೆ, ಯಾರು ದೂರವಾಗುತ್ತಿದ್ದಾರೆ ಎಂಬುದರ ಬಗ್ಗೆ ನಾವು ಎಷ್ಟು ಜಾಗೃತರಾಗಿದ್ದೇವೆ? ಕೇವಲ ಕುರುಬನಷ್ಟೇ ಹುಡುಕಬೇಕಾ, ಅಥವಾ ಆ ಹುಡುಕಾಟದಲ್ಲಿ ಆ ಹಿಂಡಾಗಿರುವ ನಮ್ಮ ಪಾತ್ರವಾದರೂ ಏನು? ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.